ಬೆಳಗ್ಗೆ ಎದ್ದು ಅಕ್ಷತೆ ಹಂಗೆ ಹಚ್ಕೊಂಡು ನ್ಯೂಸ್ ನಾನು ಫೈನಲ್ ಆಗಿ ಈ ಮಿರರ್ನ ಫುಲ್ ಟೈಟ್ ಮಾಡಿಸಿದ್ದೀನಿ. ಎಷ್ಟು ಹೇಳಿದ್ರು ಅಲ್ಲ, ಫೈನಲ್ ಆಗಿ ಅಮ್ಮ ಹೇಳಿದ ಕೆಲಸ ಮಾಡಿದ್ದೀನಿ. ಈಗ ಬನ್ನಿ ಮತ್ತೆ 5 ಗಂಟೆಗೆಲ್ಲ ಕುಡಿಬೇಕಲ್ಲ. ಫೈನಲ್ ಆಗಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಪೋಲು ಹತ್ರ ಟ್ಯಾಬ್ಲೆಟ್ ತೊಗೊಂಡಾಯ್ತು. ಈಗ ನಾನು ಗಾಡಿ ತೊಗೊಂಡು ಮನೆಗೆ ಹೋಗೋಣ. ಹರೇ ಕೃಷ್ಣ ಕರ್ನಾಟಕ, ನಾ ನಿಮ್ಮ ಪ್ರೀತಿಯ ಪೃಥ್ವಿರಾಜ್. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. 2 ಡೇಸ್ ಬ್ಲಾಗ್ ಮಾಡಿಲ್ಲ, ಆಲ್ರೆಡಿ ವಿಡಿಯೋ ಮಾಡಿಲ್ಲ, ಗ್ಯಾಪ್ ಆಗಿಲ್ಲ. 2 ಡೇಸಿಂದ ಶಾರ್ಟ್ಸ್ ವಿಡಿಯೋ ಹಾಕ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು ಪೂಜೆ ಮಾಡಿದೆ. ಈ ಪೂಜೆ ಇತ್ತು, ಎಲ್ಲ ಇತ್ತು. ಈಗ ಅಮ್ಮ ಅಲ್ಲಿ ಪೂಜೆ ಕೂತಿದ್ದಾರೆ. ಎಷ್ಟು ಗಂಟೆ ನನ್ನ ಫಸ್ಟ್ ಪೂಜೆ ಆಗಿದ್ಮೇಲೆ ಅಮ್ಮ ಪೂಜೆ ಮಾಡ್ತಾರೆ, ತೋರಿಸ್ತೀನಿ ನೋಡಿ. ಈಗ ಬೆಳಗ್ಗೆ ಎದ್ದು ಅಕ್ಷತೆ ಹಂಗೆ ಹಚ್ಕೊಂಡು ನ್ಯೂಸ್ ನೋಡ್ತಾ ಇದ್ದಾರೆ, TV ನ್ಯೂಸ್ನ. ಅಮ್ಮ ಪೂಜೆ ಮಾಡೋದು ಬಾರೀಗ. ನನ್ನಂತೂ ದೇವ್ರ ಪೂಜೆ ಆಗಿದೆ, ಇಲ್ಲಿ ತೋರಿಸ್ತೀನಿ ನೋಡಿ. ಹನುಮಪ್ಪ ನನ್ನ ದೊಡ್ಡ ದೇವ್ರ ಪೆಟ್ಟಿಗೆ, ಇದು ಸಣ್ಣದು, ಇದರ ರಾಯರು, ಇದೆಲ್ಲ ನಮ್ಮಮ್ಮಂದು ದೇವ್ರ ಪೆಟ್ಟಿಗೆ ಪೂಜೆ. ಹೌದಿಲ್ಲಮ್ಮ? ಎಲ್ಲ ಪೂಜೆ ಎಲ್ಲ ಮುಗಿದಾಯ್ತು. ಈಗ ಗಾಂಧಿ ಚೌಕಿ ಗುಡಿ ಹೋಗೋಣ ಬನ್ನಿ. ನಾನು ಫೈನಲ್ ಆಗಿ ಈ ಮಿರರ್ನ ಫುಲ್ ಟೈಟ್ ಮಾಡಿಸಿದ್ದೀನಿ. ಎಷ್ಟು ಹೇಳಿದ್ರು ಅಲ್ಲಾಡಂಗಿಲ್ಲ. ಈಗ ನನ್ನ ಗಾಡಿ ನೋಡ್ರೆ ಸ್ವಲ್ಪ ಧೂಳಾಗಿದೆ. ಮಧ್ಯಾಹ್ನ ಬಂದು ತೊಳಿಬೇಕು ಗಾಡಿನ. ಇದು ನಮ್ಮ ಅಪ್ಪನ ಕಾರು. ಹೋಗೋಣ ಬನ್ನಿ. ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ? ಇವತ್ತು ಮಧ್ಯಾಹ್ನ 3 ಗಂಟೆಗೆ ಅಕ್ಕ ಬಾವ ಟ್ರೈನಿಗೆ ಕೂಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಎಲ್ಲ 1 ಗಂಟೆಗೆ ರಾಯಚೂರಿಗೆ ರೀಚ್ ಆಗಿರ್ತಾರೆ. ನಾನು ಹೋಗಿ ಸ್ಟೇಷನ್ನಿಗೆ ಹೋಗಿ ಪಿಕಪ್ ಮಾಡ್ಕೊಂಬರೋಕ್ಕೆ ಹೋಗ್ಬೇಕು, ಕರ್ಕೊಂಬರೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಖುಷಿ ಫುಲ್ ಆಗ್ತಾ ಇದೆ. ಅಕ್ಕ ಬರ್ತಾ ಇದ್ದಾರೆ, ಭಾವ ಬರ್ತಾ ಇದ್ದಾರೆ. ಬಂದು ಈಗಾಯಿತು, ಭಾಳ ಹೊತ್ತಾಯ್ತು ಬಂದು. ನಮ್ಮ ನಾಗೇಂದ್ರ ಅಣ್ಣ ಕೇಳ್ತಿದ್ರು ಇಷ್ಟು ವೀಡಿಯೋ ಏನಕ್ಕೆ ಮಾಡಿಲ್ಲ ಅಂತ. ಸ್ವಲ್ಪ ಪರಿಸ್ಥಿತಿ ಹಿಂಗಿತ್ತು ಅಂತೇಳಿ ವೀಡಿಯೋ ಮಾಡಿಲ್ಲ. ಹೌದಿಲ್ಲ ನಾಗೇಂದ್ರ ಅಣ್ಣ? ಈ ವಿಡಿಯೋ ಡೈಲಿ ನೋಡ್ತೀರಿ ನಂದು. ಗಜಬ್ ಬೇಜತಿ ವಿಡಿಯೋ ಡೈಲಿ ನೋಡ್ತೀನಿ ನಂದು. ಇವ್ರ ಮಗಳು ಡೈಲಿ ವಿಡಿಯೋ ನೋಡ್ತಾರೆ ನಂದು. ನೋಡಿದ್ರಿಲ್ಲ, 2 ದಿವಸ ವೀಡಿಯೋ ಮಾಡಿಲ್ಲ ಅಂದರೆ ಎಲ್ಲರೂ ಕಮೆಂಟ್ ಮಾಡ್ತಾರೆ, ಕೇಳ್ತಾರೆ ಏನಕ್ಕೆ ವೀಡಿಯೋ ಮಾಡಿಲ್ಲ ಅಂತ. ಈ ತಾನೇ ವಿಡಿಯೋ ಭಾಗ ಹಾಕಾಯ್ತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಈಗ ರಘುರಾಮ್ ಹತ್ರ ಹೋಗ್ಬೇಕಿತ್ತು, ಅದು ಟ್ರೈಪೋರ್ಟ್ ಕೊಟ್ಟಿದ್ನಲ್ಲ, ಅವ್ರು ಡಿಸ್ಕೊಂಡು ಮನೆಗೆ ಹೋಗೋಣ. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಕರ್ನಾಟಕ ಬೋಟ್ ಹಾಕಿದ್ದಾರೆ. ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಏನಕ್ಕೋಸ್ಕರ ಅಂದರೆ ಮುಂದಿನ ತಿಂಗಳಲ್ಲಿ 5, 6, 7ಕ್ಕೆ ಒಂದು ದೊಡ್ಡ ಸೆಲೆಬ್ರಿಟಿ ಬರ್ತಾ ಇದ್ದಾರೆ ನಮ್ಮ ರಾಯಚೂರಿಗೆ. ನೋಡ್ತಾ ಇರಿ, ನಿಮಗೆ ಆಲ್ಮೋಸ್ಟ್ ನಿಮಗೆಲ್ಲ ಸುದ್ದಿ ಗೊತ್ತಿರುತ್ತೆ ನೋಡಿ. ಸಿಕ್ಕಿದ್ದಾರೆ, ಇದನ್ನು ಟ್ರೈ ಮಾಡ್ತಾ ಇದ್ದಾರೆ, ಏನಾಗಿದೆ ಅಂತ ನೋಡ್ತಾ ಇದ್ದಾರೆ. ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಐತೆ. ನಮಸ್ಕಾರ ಗುರು, ಹೇಗಿದೆಯಾ? ರಘು ಮಾತಾಡೋ ಇಲ್ಲಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ ಸರ್. ನೀವು ಹೇಗಿದ್ದೀರಾ? ಸೂಪರ್. ಮತ್ತೇನು ಸಮಾಚಾರ ಸರ್? ಸೊ ಈಗ ನೋಡ್ತಾ ಇರೋದು DJ ಗಿಂಬಲಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ತೋರಿಸ್ತೀನಿ ನೋಡಿಬೇಕಾರೆ. ವಿರೋಧದಲ್ಲಿ ಇರೋದು DJ ಗಿಂಬಲಲ್ಲೇ ಮಾಡ್ತೀವಿ. ಇಲ್ಲ ರಘು ಸರ್ ಮತ್ತು ಮಂಜುನಾಥ್ ಸರ್ ಇದ್ದಾರೆ. ಸರ್ ಇದರಲ್ಲಿ ನ್ಯೂಸ್ ಮಸ್ಟ್ ಕಾಣುತ್ತೆ. ಎಷ್ಟೆಲ್ಲ ಆಡಂಗಿಲ್ಲ, ಎಷ್ಟೆಲ್ಲ ಆಡಂಗಿಲ್ಲ. ಈಗ ಎನರ್ಜಿ ಕೂಡ ಪೂರ್ತಿ ಎಲ್ಲ ಆಡಂಗಿಲ್ಲ. ತಾನೇ ರಘುದಿಂದ ಗಿಂಬಲ್ ಇಸ್ಕೊಂಡಾಯ್ತು. ಈಗ ನಾಳೆ ವೀಡಿಯೋ ಮಾಡ್ಬೇಕಂತ ಇಸ್ಕೊಂಡಿದ್ದೀನಿ. ಸೊ ಈಗ ಆಯಿತು. ಅಮ್ಮ ಕಾಲ್ ಮಾಡಿದ್ರು ಎಲ್ಲಿದೆಯಾ ಅಂತ. ಆದಷ್ಟು ಜಲ್ದಿ ಬಾ. ಏನಕ್ಕೆ ಅಂದರೆ ಬೆಳಗ್ಗಿಂದ ಊಟ ಮಾಡಿಲ್ಲ ನಾನು, ಅದಕ್ಕೋಸ್ಕರ ಅಮ್ಮ ಕಾಲ್ ಮಾಡಿದ್ರು ಬಾ ಅಂತ. ಹಾಗಾಗಿ ಅನ್ನ ಮತ್ತು ಟೊವಿ ಊಟ ಮಾಡ್ತಾಯಿದ್ದೀನಿ. ABCD ಮೂವಿ ನೋಡ್ಕೊಂತ ಮಾಡ್ತಾಯಿದ್ದೀನಿ. ಈಗ ತಾನೇ ಊಟ ಎಲ್ಲ ಆಯಿತು. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಕೂರ್ತಿದ್ದೀನಿ. ಈಗ ಮೂವಿ ನೋಡೋಣ ಬನ್ನಿ. ಎಷ್ಟು ಇಂಟ್ರೆಸ್ಟ್ ಆಗಿದೆ ಅಂದರೆ ಭಾಳ ಇಂಟ್ರೆಸ್ಟಿಂಗ್ ಇದೆ ಮೂವಿ. ಅಮ್ಮನಿಗೆ ಫುಲ್ಲು ಜ್ವರ ಬಂದುಬಿಟ್ಟಿದೆ. ಇದಕ್ಕೋಸ್ಕರ ಈಗ ಮೆಡಿಕಲ್ ಶಾಪಿಗೆ ಹೋಗ್ತಾಯಿದ್ದೀನಿ, ಡೋಲೋ ಮಾತ್ರೆ ತರೋಕ್ಕೆ. ಹೋಗೋಣ ಬನ್ನಿ. ಹಂಗೆ ಅಮ್ಮನ 3-4 ಕೆಲಸ ಹೇಳಿದ್ದಾರೆ, ಅದು ಹಂಗೆ ಮುಗಿಸ್ಕೊಂಬರೋಣ. ಫೈನಲ್ ಆಗಿ ಡೋಲೋ ಟ್ಯಾಬ್ಲೆಟ್ ತೊಗೊಂಡಾಯ್ತು. ಈಗ ಮನೆಗೆ ಹೋಗೋಣ ಬನ್ನಿ. ಇನ್ನೂ 2 ಕೆಲಸ ಇದ್ದಾವೆ, ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಫೈನಲ್ ಆಗಿ ಅಮ್ಮ ಹೇಳಿದ ಕೆಲಸ ಮಾಡಿದ್ದೀನಿ. ಈಗ ಬನ್ನಿ ಮತ್ತೆ 5 ಗಂಟೆಗೆಲ್ಲ ಕುಡಿಬೇಕಲ್ಲ. ಸೊ ಅದಕ್ಕೋಸ್ಕರ ಇನ್ನೊಂದು ಕೆಲಸ ನಡೆಸ್ತಾ ಇದ್ದಾರೆ. ಈಗ ಏನು ಮಾಡ್ತಾನೆ ಕೆಲಸ
ಸೊ ಏನೂ ಇಲ್ಲ, ಅಲ್ಲಿ ಆಚಾರು ಅಂಡರ್ಗ್ರೌಂಡು ಗ್ಯಾಸ್ ಪೈಪ್ಲೈನ್ ಮಾಡಿಸ್ತಾ ಇದ್ದಾರೆ. ಈಗ ಎಲ್ಲ ಮನೆಗೂ ಬರ್ತಾಯಿದೆ ಈಗ. ಬಟ್ ಅದು ಡೇಂಜರು, ಬಟ್ ಆದ್ರೂ ಈಸಿನೇ. ಬಟ್ ಏನಕ್ಕೋಸ್ಕರ ಅಂದರೆ ಗ್ಯಾಸ್ ಅಕಸ್ಮಾತ್ ಕಾಲ್ ಮಾಡಿದಾಗ ಟೈಮ್ ಟು ಟೈಮು ಬರಲಿಲ್ಲ ಅಂದರೆ ಅದಕ್ಕೋಸ್ಕರ ಅಂತ ಎಮರ್ಜೆನ್ಸಿ ಅಂತ. ಫೈನಲಿ ಆಗಿ ಟೈಮ್ ಬಂದ್ಬಿಟ್ಟು ಎಕ್ಸಿಟ್ ಆಗಿ 4 o'clock ಆಗಿದೆ. ಅಮ್ಮ ಹೇಳಿದರು ಚಹಾ ಮಾಡಿಕೊಡಂತ, ಚಹಾ ಮಾಡ್ಕೊಡೋಣ. ಈಗ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಈಗ ಟೈಮ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ 5:40 ಆಗಿದೆ. ಈಗ ಗುಡಿಗಳು ಬನ್ನಿ ಮಲ್ಕೊಂಬಿಟ್ಟಿದ್ದೀನಿ, ಈಗ ಮಲ್ಕೊಂಬಿಟ್ಟಿದ್ದೀನಿ, ಟೆನ್ಷನ್ ಆಗಿಲ್ಲ. ಫ್ರೆಶಪ್ ಆಗಿಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ ಗುಡಿಗೆ. ಈಗ ತಾನೇ ಟೈಮ್ ಎಕ್ಸಾಕ್ಟ್ ಬಂದುಬಿಟ್ಟು ಎಕ್ಸಾಕ್ಟ್ 8:10 ಆಗಿದೆ. ಈಗಾಯಿತು 8:30ಗೆಲ್ಲ ಮಂಗಳದ ಟೈಮ್ ಆಗುತ್ತೆ. ಇಲ್ಲಿ ರಾಮಾಚಾರ್ಯ ಇದ್ದಾರೆ. ಹೆಂಗಿದ್ದಾರೆ? ಚೆನ್ನಾಗಿ ಆರಾಮಿದ್ದೀರಾ? ಒಂದು 5 ದಿವಸ ಆಯ್ತು ನೋಡ್ರಿ, ನಿಮ್ಮ ಭೇಟಿನೇ ಇಲ್ಲ. ಮತ್ತು 3 ದಿವಸ ವ್ಲಾಗೂ ಮಾಡಿಲ್ಲ ನಾನು. ಆದರೂ ನಾನು ಸಣ್ಣ ವೀಡಿಯೋ ಮಾಡಾಕ್ತಿದ್ದೆ. ಬಟ್ ಎಲ್ಲರೂ ಕೇಳ್ತಾಯಿದ್ರು ವೀಡಿಯೋ ಏನಕ್ಕೆ ಮಾಡ್ತಾಯಿಲ್ಲ, ಎದಕ್ಕೆ ಮಾಡ್ತಾಯಿಲ್ಲ ಅಂತ. ಹಿಂಗೆ ನನ್ನ ಮೇಲೆ ಸಪೋರ್ಟ್ ಇಲ್ಲ ಅಂತ ನಾನು ಕೇಳ್ತೀನಿ. ಹೌದಿಲ್ಲ ಸರ? ಯಾವುದೋ ಈ ಬಬ್ಬ ಯಾವುದು ಚೆನ್ನಾಗಿ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ದೊಡ್ಡ ಬಸ್ ಇದೆ. ಸಮಾಚಾರ ಬಂದಿದ್ದಾರೆ. ಫೈನಲ್ ಆಗಿ ಎಲ್ಲರೂ ಊರಿಗೆ ಹೋಗ್ತಾ ಇದ್ದಾರೆ. ನನ್ನ ಕಣ್ಣು ಮುಂದೆನೇ ಬಸ್ ಇದೆ, ನೋಡ್ತಾ ಇವಾಗ ಎಲ್ಲರೂ ನೋಡ್ರಿ. ದೊಡ್ಡ ಬಸ್ ಇದೆ. ಇಲ್ಲಿ ನಾಗೇಂದ್ರಣ್ಣ ಶ್ಯಾಮಾಚಾರ್ಲಿ ಇದ್ದಾರೆ. ಈಗ ಹೋಗೋಣ, ಬಸ್ಸಿಗೆ ಓಡಾಟ ಸಮಯ. 3, 2, 1 ಬೋಲೋ ಪವನಪುತ್ರ ಹನುಮಾನ್ ಕಿ ಜೈ. ಸೊ ಫೈನಲ್ ಆಗಿ ಎಲ್ಲರೂ ಬೆಂಗಳೂರಿಗೆ ಬಸ್ಸು ಹೊರಟಾಯಿತು. ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಹಂಗೆ ಇವಾಗ ಸ್ವಲ್ಪ ತಾತಂಗೆ ಟ್ಯಾಬ್ಲೆಟ್ ತರಬೇಕಿತ್ತು. ಬರ್ಬೇಕಾದ್ರೆ ಹಂಗೆ ಮರ್ತು ಬಂದ್ಬಿದ್ದೀನಿ. ಈಗ ಅಪೋಲೋಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತರೋಣ. ಅಪೋಲೋ ಹತ್ರ ಟ್ಯಾಬ್ಲೆಟ್ ತೊಗೊಂಡಾಯ್ತು. ಈಗ ನಾನು ಗಾಡಿ ತೊಗೊಂಡು ಮನೆಗೆ ಹೋಗೋಣ. ಸೊ ಫೈನಲಿ ಆಗಿ ವಿಕ್ಕಿ ಬಾಬಾ ಕಾಲ್ ಮಾಡಿದ್ರು, ಬಸ್ ಸ್ಟ್ಯಾಂಡಾಗಿದ್ದೀನಿ ಬಾ ಅಂತ. ಆಲ್ರೆಡಿ ಪಿಕಪ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೆ. ಈಗ ಟ್ಯಾಬ್ಲೆಟ್ ತೊಗೊಳಕ್ಕೆ ಬಂದಿದ್ದೆನಲ್ಲ, ಸೊ ಅದಕ್ಕೋಸ್ಕರ ಈಗಾಯಿತು. ಇನ್ನೊಂದು 2 ಅವರ್ಸಲ್ಲಿ 12 o'clockಗೆ ನಮ್ಮ ಅಕ್ಕ ಬರ್ತಿದ್ದಾರೆ. ಅವ್ರ ಕರ್ಕೊಂಡು ಬರೋಕ್ಕೆ ಹೋಗೋದು. ಸೊ ಫೈನಲಿ ಆಗಿ ತಾತಂಗೆ ಟ್ಯಾಬ್ಲೆಟ್ ಕೊಟ್ಟಾಯಿತು. ಮನೆಗೆ ಬಂದು ಫ್ರೆಶಪ್ ಆದೆ. ಹಾಗೆ ಗಾಡಿ ಚಾರ್ಜಿಂಗ್ ಪೂರ್ತಿ ಇರಲಿಲ್ಲ, ಸೊ ಅದಕ್ಕೋಸ್ಕರ ಚಾರ್ಜಿಂಗ್ ಇಟ್ಟಿದ್ದೀನಿ. ಇಲ್ಲಿ ನೋಡಿ ಬೇಕಾದರೆ ಈಗ ಗಾಡಿ ಚಾರ್ಜಿಂಗ್ ಇಟ್ಟು ಈ ಬಟನ್ ಹಾಕ್ಬಿಟ್ಟು ಸಾಕು, ಇಲ್ಲಿ ಲಾಕ್ ಆಗುತ್ತೆ. ಟಕ್ ಅಂತ ಸೌಂಡ್ ಬಂತಲ್ವ, ಇಲ್ಲೇ ಚಾರ್ಜಿಂಗ್ ಆಗಿದೆ ಈಗ. ಸೊ ಈಗ ತಾನೇ ಜಸ್ಟ್ ಊಟ ಮುಗೀತು. ನಂದು ಬಾವಂದು ಅಪ್ಪಂದು. ಅಮ್ಮಂದು ತಾತಂದು ಆಗಲೇ ಊಟ ಮುಗಿದ್ಬಿಟ್ಟಿತ್ತು. ಈಗಾಯಿತು ಜಸ್ಟ್ 12 ಗಂಟೆಯಲ್ಲಿ ಅಕ್ಕ ಬಾವ ಬರ್ತಾಯಿದ್ದಾರೆ. ಆಮೇಲೆ ಪಿಕಪ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು ಇದೇ ಕಾರಲ್ಲಿ. ಈಗಾಯಿತು, ಆದಷ್ಟು ಬೇಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸ್ವಲ್ಪ ಮಿಸ್ಟೇಕ್ ಇದೆ, ಕ್ಷಮಿಸ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ. ರಾಧೆ ರಾಧೆ. ಬಾಯ್.